ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ಬಸ್ಲೆ ಸೊಪ್ಪಿನ ಸಾರು ಮಾಡ್ತಾ ಇದ್ದೀವಿ. ಬಸ್ಲೆ ಸೊಪ್ಪಿನ ಸಾರು. ಇವತ್ತು ಆ್ಯಕ್ಚುಲಿ ನಾನು ಮನೆಗೆ ಅಂತ ಮಾಡೋಕ್ಕಂತ ಹೊರಟೆ. ಅದಿತಿ ಹೇಳಿದ್ಲು ಇವತ್ತು ರೆಸಿಪಿ ತೋರ್ಸೋಣ ಬಸ್ಲೆ ಸೊಪ್ಪು ಅಂತ. ನಮ್ಮ ಪಕ್ಕದ ಮನೆಯವರು ಒಳ್ಳೆ ತಾಜಾ ಬೆಳೆದಿರೋ ಬಸ್ಲೆ ಸೊಪ್ಪು ಕೊಟ್ಟಿದ್ರು. ರಜನಿ ಅವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತು ನಮ್ಮ ಮನೇಲಿ ಬಸ್ಲೆ ಸೊಪ್ಪು ಸಾರನ್ನ ಮಾಡೋಣ. ಯಾಕಂದ್ರೆ ಕಣ್ಣು ಮುಂದೆ ಬೆಳೆದಿರೋ ಸೊಪ್ಪು ತಿನ್ನೋ ಮಜಾನೇ ಬೇರೆ ಅಲ್ವಾ, ಅಲ್ಲಿ ಇಲ್ಲಿ ಬೆಳೆದಿರೋಕ್ಕಿಂತ. ಪಾಪ ಅವ್ರು ಏನೇ ಬೆಳೆದ್ರು ನಮ್ಗೆ ಕೊಡ್ತಾ ಇರ್ತಾರೆ. ಅದಕ್ಕೆ ಹಂಗಾಗಿ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ ಅಲ್ವಾ ಅದಿ? ಎಸ್, ಅಬ್ಸಲ್ಯೂಟ್ಲಿ. ಅಂಡ್ ಬಸ್ಲೆ ಸೊಪ್ಪಿನ ಸಾರು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಕೂಡ. ಈ ಸಮ್ಮರ್ ಅಲ್ಲಿ ವಾರಕ್ಕೆ ಒಂದ್ಸಲನಾದ್ರೂ ಊಟ ಮಾಡ್ಬೇಕು, ತುಂಬಾ ಒಳ್ಳೇದು. ಎಸ್. ಅಂಡ್ ಮಾಡೋಣ. ಇಂಗ್ರೀಡಿಯೆಂಟ್ ಹೇಳ್ತೀರಾ ಏನೇನ್ ಬೇಕಂತ? ನೀವು ಹಲಸಿನ ಬೀಜ ಟೈಮಲ್ಲಿ ಏನಾದ್ರೂ ಹಲಸಿನ ಬೀಜ ಸಿಕ್ಕಿದ್ರೆ ಬಸ್ಲೆ ಸೊಪ್ಪು ಸಾರು ಜೊತೆ ಮಿಕ್ಸ್ ಮಾಡಿ ಇನ್ನೂ ಚೆನ್ನಾಗಿರುತ್ತೆ. ಹೌದು, ಈ ಕಡೆ ಹಲಸಿನಕಾಯಿ ಫೇಮಸ್ ಅಲ್ಲ? ನಮ್ ಕಡೆ ಎಲ್ಲ ಹಲಸಿನ ಚಿಪ್ಸ್, ಹಲಸಿನ ಹಣ್ಣು. ನಂಗಂತೂ ಫೇವ್ರೇಟ್ ಹಲಸಿನ ಚಿಪ್ಸ್. ಯಾವಾಗ ಕೊಡಿಸ್ತೀರಾ? ಈಗ ಮಾಡಕ್ ರೆಡಿ ಮಾಡಿರ್ತಾರೆ. ಕಾಯಿ ಬರ್ಬೇಕಲ್ಲ ಅದ್ರದ್ದು ಹಲಸಿನಕಾಯಿ. ನಿನ್ನೆ ನಾನು ಆಚೆ ಹೋದಾಗ ನನ್ನ ಫ್ರೆಂಡ್ ಅಂದ್ಲು, ಅಲ್ಲಿ ನೋಡಿ ನಿನ್ ಫೇವ್ರೇಟ್ ಯಾರೋ ಹಲಸಿನಕಾಯಿ ಚಿಪ್ಸ್ ತಗೊಂಡ್ ಹೋಗ್ತಿದ್ದಾರೆ. ಒಂದ್ಸಲ ಕುತ್ಕೊಂಡು ನಾನು ಪ್ಯಾಕ್ ಖಾಲಿ ಮಾಡ್ತಾಳೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಹಲಸಿನಕಾಯಿ ಬಗ್ಗೆ ಅವರು ಕನ್ಫ್ಯೂಷನ್ ಆಗಿರ್ತಾರೆ. ಎಲ್ಲ ಇಷ್ಟ ಯಾವ್ದು ಇರಬಹುದು, ಅವ್ರು ಯಾವ್ದು ನೋಡಿದ್ರು ನನಗಿದು ತುಂಬಾ ಇಷ್ಟ, ನನಗಿದು ತುಂಬಾ ನನ್ ತಿಂಡಿ ಪೋತಿ ಅಂತ ಒಪ್ಕೊಂತೀನಿ. ಎಂಜಾಯ್ ಮಾಡ್ಕೊಂಡು ತಿಂತಾಳೆ ಯಾವ್ದನ್ನು. ಬಟ್ ಪಾಪ ಹಂಗೆ ಡಯಟ್ ಮಾಡಿಸ್ತೀನಿ. ಯಾವಾಗ್ಲಾದ್ರೂ ಒಂದೊಂದ್ಸಲ ತಿನ್ನಕ್ ಬಿಡ್ತೀನಿ. ಎಸ್, ಇವಾಗಂತೂ ವರ್ಕೌಟ್ ಮಾಡ್ತಾ ಇದ್ದೀನಿ. ಏನಕ್ಕಂದ್ರೆ ನಮ್ಮಮ್ಮ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ರು, ಒಂಚೂರು ದಪ್ಪ ಕಾಣಿಸ್ತಿದ್ಯಾ ಅಲ್ವಾ ಅಂತ. ಸೊ ಬನ್ನಿ ಮಾಡೋಣ. ಓಕೆ ಮಮ್ಮ, ಇಂಗ್ರೀಡಿಯೆಂಟ್ಸ್ ಹೇಳಕ್ ರೆಡಿ ಇದ್ದೀರಾ? ರೆಡಿ ಇದ್ದೀನಿ. ಇದು 1 ಕಪ್ ತೊಗರಿಬೇಳೆನ ತೊಳೆದು ಬಿಟ್ಟು ನೀರು ಹಾಕಿಟ್ಕೊಂಡಿದ್ದೀನಿ. ಇದನ್ನ ಸೊಪ್ಪನ್ನ, ಬಸ್ಲೆ ಸೊಪ್ಪನ್ನ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ. ಇದು ಹುಣಸೆ ಹಣ್ಣು, ಇದು ಬಸ್ಲೆ ಸೊಪ್ಪಿನ ದಂಟು, ಎಳೆದಿದ್ರೆ ಹಾಕೊಳ್ಳಿ. ಇದು 2 ಟಮಾಟೆ ಹಣ್ಣು, 2 ಈರುಳ್ಳಿ ತಗೊಂಡಿದ್ದೀನಿ. ಇದು ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ, ಇದು ಸ್ವಲ್ಪ ರುಬ್ಬಕ್ಕೆ. ಇದು ಸಾಂಬಾರ್ ಪುಡಿ ನಾನು ಮಾಡಿರೋದು, ಜೊತೆಗೆ ಸ್ವಲ್ಪ ಧನಿಯಾ, ಸ್ವಲ್ಪ ಖಾರದ ಪುಡಿನ ಎಕ್ಸ್ಟ್ರಾ ಹಾಕೊಂಡಿದ್ದೀನಿ. ಇದು 1 ಬಟ್ಲು ತೆಂಗಿನಕಾಯಿ. ಇದು ಅರಿಶಿನ ಪುಡಿ, ಜೀರಿಗೆ, ಸಾಸಿವೆ. ಈಗ ನಾನು ದಂಟೆಲ್ಲ ಬೇಳೆಗೆ ಹಾಕೋತಾ ಇದ್ದೀನಿ. ಇಲ್ಲಿ 2 ಟೊಮ್ಯಾಟೊ ಹಣ್ಣು, 1 ಈರುಳ್ಳಿನ ಕಟ್ ಮಾಡಿ ಹಾಕ್ತೀನಿ. 1 ಈರುಳ್ಳಿನ ನಮ್ಮಮ್ಮ ರುಬ್ಬಕ್ಕೆ ಇಡ್ಕೊತಾ ಇದ್ದಾರೆ, ಇನ್ನೊಂದು ಈರುಳ್ಳಿನ ನಾವು ಇದಕ್ಕೆ ಹಾಕ್ತಾ ಇದ್ದೀವಿ. ಅಂಡ್ ಆಲ್ಸೋ ಬೇಳೆ ಎಷ್ಟು ತಗೊಂಡಿದ್ರಿ ಮಮ್ಮ? 1 ಕಪ್ ಅಷ್ಟು ತಗೊಂಡಿದ್ದೆ. ಓಕೆ. ಸೊ ಅದಕ್ಕೆ ಆಲ್ರೆಡಿ ನೀರು ಹಾಕಿ ತೊಳೆದು ಬಿಟ್ಟು ನೀರು ಹಾಕಿಟ್ಟಿದ್ದೀರಾ? ಹೌದು, ನೀರು ಹಾಕಿಟ್ಟಿದ್ದೀನಿ. 1 ದೊಡ್ಡ ಈರುಳ್ಳಿನ ಬೇಳೆಗೆ ಹಾಕೋದು. ಓಕೆ. 1 ಸಣ್ಣ ಈರುಳ್ಳಿ ರುಬ್ಬಕ್ಕೆ ಹಾಕೋದು, ಯಾಕಂದ್ರೆ ತುಂಬಾ ದೊಡ್ಡದು ತಗೊಂಡ್ರೆ ಸಿಹಿ ಆಗುತ್ತೆ ರುಬ್ಲಿಕ್ಕೆ. ಹಂಗಾಗಿ ಟೊಮ್ಯಾಟೊ ಹಣ್ಣು 2 ಇರಲಿ. ಓಕೆ ಓಕೆ. ಓಕೆ, ಇವಾಗ ನಮ್ಮಮ್ಮ ಟೊಮ್ಯಾಟೊ ಹಾಕ್ತಾ ಇದ್ದಾರೆ. ನೆಕ್ಸ್ಟ್ ಏನ್ಮಾ? ನೆಕ್ಸ್ಟ್ ಈಗ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕಬೇಕು. ಓಕೆ, ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀರಾ? ಸೊಪ್ಪುಗಳನ್ನ ಯಾವತ್ತೂ ತುಂಬಾ ಚೆನ್ನಾಗಿ ತೊಳಿಬೇಕು. ಜರ್ಮ್ಸ್ ಇರುತ್ತೆ ಗೈಸ್. ಉಪ್ಪು ಹಾಕಿ, ಸೊಪ್ಪು ಸ್ವಲ್ಪ ಹೊತ್ತು ಉಪ್ಪು ಹಾಕಿ ತೊಳೆದ್ರೆ, ಉಪ್ಪು ಹಾಕಿ ಇಟ್ಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ತೊಳೆದ್ರೆ ಒಳ್ಳೇದು. ಓಕೆ. ಆಮೇಲೆ ಸೊಪ್ಪು ಯಾವತ್ತೂ ಹೆಚ್ಚಿಬಿಟ್ಟು ತೊಳಿಬಾರ್ದು, ಯಾವುದೇ ಸೊಪ್ಪಾಗ್ಲಿ. ಅದ್ರಲ್ಲಿರೋದು ಪ್ರತಿಯೊಂದು ಅಂಶ ಹೊರಟೋಗುತ್ತೆ. ತೊಳೆದ್ಬಿಟ್ಟು ಸೊಪ್ಪನ್ನ ಕಟ್ ಮಾಡಬೇಕು. ಓಕೆ, ನೋಡಿ ನಮ್ಮಮ್ಮ ಎಷ್ಟು ಸಣ್ಣಕ್ಕೆ ಕಟ್ ಮಾಡ್ತಾರೆ ಅಂತ ನೋಡಿ. ನೈಸ್. ನನಗೂ ಈ ಸ್ಕಿಲ್ಸ್ ಇದೆ ಗೈಸ್, ಆದರೆ ಉಪಯೋಗಿಸಲ್ಲ ಅಷ್ಟೇ. ನಾನು ಮುಂದಕ್ಕೆ ಉಪಯೋಗಿಸೋಕೆ ಇದ್ದೇ ಇದೆ. ಓಕೆ, ಸೊ ರೆಡಿಯಾಗಿದೆ. ಇವಾಗ ಏನು ಮಾಡ್ತಾರೆ, ಒಂದು ಸ್ವಲ್ಪ ಅರಿಶಿನ ಪುಡಿ. ಎಸ್, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇವಾಗ ಕುಕ್ಕರ್ ಮೇಲೆ ಇಡೋದಲ್ಲ? ಸ್ಟವ್ ಮೇಲೆ. ನೀವು ಬೇಕಾದ್ರೆ ಉಪ್ಪು ಈಗಲೂ ಹಾಕ್ಬೋದು, ಆಮೇಲೆ ಹಾಕ್ಬೋದು. ಈಗ ನಾನು ಬೇಳೆ ಕೆಲವು ಬೇಳೆ ಬೇಯಲ್ಲ ಉಪ್ಪು ಹಾಕಿದ್ರೆ ಅಂತ ಹೇಳಿ ಆಮೇಲೆ ಹಾಕ್ತೀನಿ. ನೀವು ಬೇಕಾದ್ರೆ ಈಗಲೇ ಹಾಕೋಬಹುದು. ನಾವು ನೀರು ಆಲ್ರೆಡಿ ಹಾಕಿರ್ತೀವಿ. ಸೊ ಇವಾಗ ಎಷ್ಟು ವಿಸಿಲ್ಲು? 2 ವಿಸಿಲ್ ನಂತರ ಬರೋಣ. ಬಾಯ್ ಬಾಯ್. ಓಕೆ ಮಮ್ಮ, ನೆಕ್ಸ್ಟ್ ಏನು ಇವಾಗ? ನೆಕ್ಸ್ಟು ಹುಣಸೆ ಹಣ್ಣನ್ನ ಕಿವುಚ್ಬಿಟ್ಟು ಇಟ್ಕೊಂಡಿದ್ದೀನಿ. ಓಕೆ. ಈಗ ಈ ತೆಂಗಿನಕಾಯಿ ಇದೆಯಲ್ಲ, ಇದು ಮಿಕ್ಸಿಗೆ ಹಾಕೋದು, ಮಸಾಲೆ ಮಾಡ್ಕೊಳ್ಳೋಣ. ನೋಡು, ತುಂಬಾ ತೆಂಗಿನಕಾಯಿನ ಮೀಡಿಯಂ ಒಂದು ಸಣ್ಣ ಕಪ್ಪಲ್ಲಿ ತಗೊಂಡಿದ್ದೀನಿ. ಓಕೆ. ಅರ್ಧ ಬೆಳ್ಳುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ ಒಗ್ಗರಣೆಗೆ. ಇದು ಅರ್ಧ ಬೆಳ್ಳುಳ್ಳಿ. ಇದರಲ್ಲಿ ಸಾಂಬಾರ್ ಪುಡಿ ಇದೆ, ಧನಿಯಾ ಪುಡಿ ಇದೆ, ಖಾರದ ಪುಡಿ ಇದೆ, ಆಯ್ತಾ? ಅದನ್ನು
ಇದು ಒಂದು ಈರುಳ್ಳಿ ಹೆಚ್ಚಿಬಿಟ್ಟು ಹಾಕಬೇಕು, ಚಿಕ್ಕ ಈರುಳ್ಳಿ, ತುಂಬ ದೊಡ್ಡ ತಗೋಬಾರ್ದು. ಓಕೆ, ಹೆಚ್ಕೊಂಬರ್ತೀನಿ. ಈರುಳ್ಳಿ ಹಾಕಿ ಇದಕ್ಕೆ ಹುಣಸೆ ಹಣ್ಣು, ಹುಣಸೆ ನೀರು. ನಮ್ಮ ಸಾರಿಗೆ ಎಷ್ಟು ಬೇಕು ಅಷ್ಟು, ಆಮೇಲೆ ಟೇಸ್ಟ್ ಮಾಡ್ಕೊಳ್ಳಿ ನೀವು ಬೇಕಂದ್ರೆ. ಓಕೆ, ಇದಿಷ್ಟು ರುಬ್ಕೊಂಡು ಬರಬೇಕು. ಚಲೋ. ನಾನು ಮಿಕ್ಸಿ ಡಾನ್ಸ್ ತುಂಬಾ ಜನ ಮಿಸ್ ಮಾಡ್ಕೊಂಡ್ರಿ, ಆದ್ರೆ ನಾನು ಮಾಡೋಕ್ಕಾಗಲ್ಲ. ಏನಕ್ಕಂದ್ರೆ ನಮ್ಮಮ್ಮ ಬೆಳಗ್ಗೆ ಎಬ್ಸಿ ನನ್ನ ಕೈಲಿ ಇಷ್ಟು ಕೆಲಸ ಮಾಡಿಸಿರ್ತಾರೆ. ನಂದು ಎನರ್ಜಿ ಹೊರಟೋಗಿ, ಇವಳ್ದು ಎನರ್ಜಿ ಹೊರಟೋಗತ್ತೆ. ಸೊ ನಮ್ದು 2 ಸೀಟಿ ಹೊಡಿಸಿ ತೆಗ್ದಿರ್ತೀವಲ್ಲ, ಅದು ಈ ತರ ಆಗಿದೆ ನೋಡಿ. ಅಂಡ್ ಇದು ನಮ್ ರುಬ್ಕೊಂಡಿರೋದು. ಬಸಳೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ತಂಪು. ಎಸ್, ಸಮ್ಮರಲ್ಲಿ ಊಟ ಮಾಡ್ಬೇಕು ಇದನ್ನ. ಇವಾಗ ಒಂದ್ ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ನಿಮ್ಮ ಮನೇಲಿ ಯಾವ ಥರ ಗಟ್ಟಿ ಬೇಕಾ ತೆಳು ಬೇಕಾ ಆ ಥರ ಮಾಡ್ಕೊಳ್ಳಿ. ಸೊಪ್ಪಿನ ಸಾರು ಯಾವತ್ತೂ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ, ತುಂಬ ತೆಳು ಇರಬಾರ್ದು. ಬೇಳೆ ಬೇರೆ ಸೊಪ್ಪು ಬೇರೆ ಎಲ್ಲ ಆಗಬಾರ್ದು. ಎಸ್, ಆಮೇಲೆ ಬೇಳೆ ಮತ್ತು ತೆಂಗಿನಕಾಯಿ ಚೆನ್ನಾಗಿ ಹಾಕಿದರೆ ಸಾರು ತುಂಬ ಚೆನ್ನಾಗಿ ಬರುತ್ತೆ, ಸೊಪ್ಪಿನ ಸಾರು. ಇದನ್ನೀಗ ಕುದಿಯಕ್ಕೆ ಬಿಡೋಣ. ಇದಕ್ಕೊಂದು ಒಗ್ಗರಣೆ ರೆಡಿ. ಸೊ ಗೈಸ್, ಇವಾಗ ನಾವು ಸಾರು ಕುದೀತಾ ಇದೆ. ಒಂದ್ ಸ್ವಲ್ಪ ದಪ್ಪ ಉಪ್ಪು ಹಾಕೋಣ. ನೀವು ನೋಡ್ಬಿಟ್ಟು ಹಾಕೊಳ್ಳಿ, ರುಚಿಗೆ ತಕ್ಕಷ್ಟು. ಒಗ್ಗರಣೆ ಕೊಟ್ಬಿಡೋಣ. ಒಗ್ಗರಣೆ ಕೊಟ್ಬಿಡೋಣ. ಹಾಂ, ನಮ್ದು ಇಲ್ಲಿ ನಮ್ಮಮ್ಮ ತುಪ್ಪ ಹಾಕೊಂಡು ತುಪ್ಪದ ಒಗ್ಗರಣೆ ಸ್ವಲ್ಪ ಕೊಡ್ತಾರೆ. ತುಪ್ಪ ಸ್ವಲ್ಪ ಎಣ್ಣೆ ಓಕೆ, ಹಾಕಿದ್ದೀನಿ. ಇವಾಗ ನಾವು ಒಗ್ಗರಣೆಗೆ ಹಾಕ್ತಾ ಇದೀವಿ ಸಾಸಿವೆ, ಆಮೇಲೆ ಹಾಕ್ತಾ ಇದೀವಿ ಜೀರಿಗೆ. ಇದಕ್ಕೆ ಸೊಪ್ಪಿನ ಸಾರಿಗೆ ಯಾವತ್ತು ಜೀರಿಗೆ ಬೆಳ್ಳುಳ್ಳಿ ಮುಂದೆ ಇರಬೇಕು. ಎಸ್, ಇದು ಆಮೇಲೆ ಜಜ್ಜಿರೋ ಬೆಳ್ಳುಳ್ಳಿ. ಎಸ್, ಹುಷಾರು. ಹಾರುತ್ತಲಿ, ಜೂಮ್ ಮಾಡಿ ತೋರಿಸ್ತೀನಿ ನಮ್ಮ ಆಡಿಯನ್ಸ್. ಜೂಮ್ ನೋಡಿ. ನಮ್ ಸಾಸಿವೆ ಚಟಪಟ ಅಂತ ಇದೆ. ಬೆಳಗ್ಗೆನೆ ಮಾಡ್ಕೊಬಿಟ್ರೆ ಮನೆ ಎಲ್ಲ ಕ್ಲೀನ್ ಮಾಡಕ್ಕೂ ಸರಿ ಹೋಗ್ಬಿಡುತ್ತೆ. ಶೂಟ್ ಮುಗ್ದಿರತ್ತೆ, ಆಮೇಲೆ ಬಿಸಿಲುಗಾಲ ಆಗೋದಿಲ್ಲ. ಎಸ್, ಅದಕ್ಕೆ ಇವಾಗ ತಕ್ಷಣ ಇವತ್ತು ಆಕ್ಚುಲಿ ನಾವು 2 ಶೂಟ್ ಮುಗಿಸಿದ್ವಿ, ಒಂದು ಶಾರ್ಟ್ಸು ಮುಗಿಸಿದ್ವಿ. ಎಲ್ಲ ಮುಗಿಸ್ಕೊಂಡು ಈಗ ಕ್ಲೀನಿಂಗಿಗೆ ಹೊರಡ್ತೀವಿ. Yes. ಮನೆ ಕ್ಲೀನಿಂಗು. ಆಮೇಲೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ದೇವ್ರ ದೀಪ ಹಚ್ಬಿಟ್ಟು ರಿಲ್ಯಾಕ್ಸ್ ಮಾಡ್ತೀವಿ. ನಿಮ್ ಕಾಮೆಂಟ್ಸ್ಗೆ ರಿಪ್ಲೈ ಮಾಡ್ತಾ ಇರ್ತೀವಿ. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತಲ್ಲಮ್ಮ ಕಾಮೆಂಟ್ಸಿಗೆ ರಿಪ್ಲೈ ಮಾಡೋದಂದ್ರೆ. ನೀವು ಅಷ್ಟು ಪ್ರೀತಿಯಿಂದ ಕಮೆಂಟ್ಸ್ ಮಾಡ್ತಿರಲ್ಲ, ನಿಜವಾಗ್ಲೂ ನಿಮ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಹೌದು. ಯಾಕಂದ್ರೆ ಏನೋ ತುಂಬಾ ಫೀಲ್ ಆಗುತ್ತೆ, ಹತ್ರದಿಂದ ಯಾರೋ ನನ್ನನ್ನ ಅಬ್ಸರ್ವ್ ಮಾಡ್ತಾ ಇದಾರೆ, ಹತ್ರದಿಂದ ಯಾರೋ ಪ್ರೀತಿ ಕೊಡ್ತಾ ಇದಾರೆ ನನ್ನನ್ನ ಅಂತ ಹೇಳಿ, ನನಗೂ ನನ್ನ ಮಗಳಿಗೂ ಅಂತ ಏನೋ ಒಂದು ತುಂಬಾ ಕ್ಲೋಸ್ ಅನ್ಸುತ್ತೆ. ಹೌದು, ನಿಮ್ಮ ಅವ್ರು ಹೆಂಗೆ ಕ್ಲೋಸ್ ಅಂತಾರೆ ನಮಗೂ ಅಷ್ಟೇ ಕ್ಲೋಸ್ ಅನ್ಸುತ್ತೆ. ನಿಮ್ ಮುಖ ನಾನು ನೋಡಿರಲ್ಲ, ನಿಮ್ಮ ಮನೇಲಿ ನಾನು ಊಟ ಮಾಡಿರಲ್ಲ, ನನ್ನ ಮನೇಲಿ ನೀವು ಊಟ ಮಾಡಿರಲ್ಲ, ಹತ್ರದಿಂದ ಯಾರು ನೋಡಿರಲ್ಲ, ಆದ್ರೂ ಇಷ್ಟು ಪ್ರೀತಿ ಸಿಗತ್ತಲ್ಲ. ಒಂದು ಯೂಟ್ಯೂಬರ್ಸಿಗೆ ಒಂದು ಕಮೆಂಟ್ಸೇ ಒಂಥರ ಎನರ್ಜಿ. ಎಸ್, ತುಂಬಾ ಖುಷಿ ಆಗುತ್ತೆ ಗೈಸ್. ಈಗ ಹಾಕೋಣ. ಈಗ ನೋಡಿ ಆಗಿದೆ. ಇದನ್ನೊಂದು ಸ್ವಲ್ಪ ಹೊತ್ತು ಕುದಿಯಕ್ ಬಿಟ್ರೆ ನಮ್ ಸಾರ್ ರೆಡಿ. ನಮಗೆ ಇದು 2 ದಿನದ ಸಾರು. ಎಸ್, ಓಕೆ, ನಮ್ ಸಾರ್ ರೆಡಿ ಇದೆ. ಅದಿತಿಗೆ ಹಿಂಗೆ ಇವತ್ತು ಟೇಸ್ಟ್ ಮಾಡಕ್ ಬಿಡ್ತೀನಿ, ಯಾಕಂದ್ರೆ ಬೆಳಗ್ಗೆ ಆಗಿರೋದ್ರಿಂದ. ಎಸ್ ಗೈಸ್, ಊಟ ಇನ್ನು ಹುಷಾರು ಗೈಸ್. ಟೇಸ್ಟ್ ನೋಡ್ಬಿಟ್ಟು ನಾನು ಹೇಳ್ತೀನಿ ಹಿಂಗೆ. ಬಿಸಿ. ಪರ್ಫೆಕ್ಟ್ ಆಗಿದೆ, ವೆರಿ ಟೇಸ್ಟಿ, ವೆರಿ ಯಮ್ಮಿ. ನಮ್ಮಮ್ಮ ಅಂದ್ರು ನಿಮ್ ಕಣ್ ಮುಂದೆ ತೋರ್ಸಕ್ಕೆ. ಇವತ್ತಿನ್ನು ಬೆಳಗ್ಗೆ ಅಲ್ವಾ, ಊಟ ಇಟ್ಕೊಂಡು ಟೇಸ್ಟ್ ಮಾಡಕ್ ಆಗಲ್ಲ. ಉಫ್ ಅನ್ಕೊಳ್ಳಿ, ಬಿಕಾಸ್ ಇವಾಗ ತಾನೇ ಸ್ಟವ್ ಕಮ್ಮಿ ಮಾಡಿದ್ದಾರೆ.
ಓ ಪರ್ಫೆಕ್ಟ್ ಆಗಿದೆ. ಉಪ್ಪು ಹುಳಿ ಎಲ್ಲ ಸರಿ ಇದೆಯಾ? ಎಲ್ಲ ಪರ್ಫೆಕ್ಟ್ ಆಗಿದೆ, ಯಾಕಂದ್ರೆ ನಿಜ ಪರ್ಫೆಕ್ಟ್ ಆಗಿದೆ. ಅದಾ ಓ ಆಸಮ್ ಗೈಸ್, ಬರ್ತೀನಿ ತಡ್ರಿ. ಯಾಕಂದ್ರೆ ತುಂಬಾ ಸಾಂಬಾರ್ ಅಂದ್ರೆ ಸಾಂಬಾರ್ಗಳಲ್ಲೂ ಚೇಂಜ್ ಇರುತ್ತೆ. ಇದಕ್ಕೆ ಇಷ್ಟೇ ಮಸಾಲೆ, ಇದಕ್ಕೆ ಹಿಂಗೆ ಹಾಕ್ಬೇಕು, ರುಬ್ದೇ ಇರೋದು ಪ್ರತಿಯೊಂದು ನಾನು ನಿಮ್ಗೆ ತೋರಿಸಿದ್ದೀನಿ. ಅಂದ್ರೆ ರುಬ್ದೆ ಮಾಡೋದು ಹೆಂಗೆ. ಇನ್ನು ಸಾಂಬಾರ್ ಸೌತೆ ಅಂದ್ರೆ ಏನ್ ಹೇಳ್ತಾರೆ, ನಮ್ಮ ಕಡೆ ಸಾಗರದ ಕಡೆ ಮಗೆಕಾಯಿ ಹೇಳ್ತಾರೆ, ಬೇರೆ ಕಡೆ ಸಾಂಬಾರ್ ಸೌತೆ ಹೇಳ್ತಾರೆ. ಅದ್ರದ್ದೊಂದು ತೋರಿಸ್ತೀನಿ, ಅದ್ರದ್ದು ಮೆಥಡ್ ಹೆಂಗಿದೆ ಅಂತ. ಅದು ತುಂಬಾ ಚೆನ್ನಾಗಿದೆ ಸಾಂಬಾರು, ಬ್ರಾಹ್ಮಿನ್ಸ್ ಎಲ್ಲ ಮಾಡೋ ಅಂಥದ್ದು. ಅದೊಂದು ತೋರಿಸ್ತೀನಿ ನಿಮ್ಗೆ. ಅವಾಗ ಕಂಪ್ಲೀಟ್ ನಿಮ್ಗೆ ಸಾಂಬಾರ್ದು ಬೇಳೆ ತವೆ ಆಯ್ತು, ಹಂಗೆ ಮಾಡಿರೋದು ಒಂದು ಸಾಂಬಾರ್, ಮಸ್ಸೊಪ್ಪಾಯ್ತು, ಮಸ್ಸೊಪ್ಪು ಮಾಡಿದೀನಿ, ಹುರುಳಿ ಕಟ್ ಬಸ್ಸಾರು ಮಾಡಿದೀನಿ. ನಿಮ್ಗೆ ಬೇಕು ಅಂದ್ರೆ ಸೊಪ್ಪಿನ ಬಸ್ಸಾರು ಮಾಡ್ತೀವಿ, ಬಟ್ ಸೇಮ್ ಮೆಥಡ್, ನೋ ಚೇಂಜಸ್ ಏನಿಲ್ಲ. ಹಾ, ಅದು ಇದು ಹೆಸರು ಕಾಳು ಮತ್ತೆ ತೊಗರಿ ಬೇಳೆ, ಅದು ಹುರುಳಿ ಅಷ್ಟೇ ಚೇಂಜಸ್ ಇರುತ್ತೆ. ಜೊತೆಗೆ ಸೊಪ್ಪು ಹಾಕ್ತೀನಿ. ಈ ಸೊಪ್ಪಿನ ಸಾರು ಮಾಡಿದೀನಿ, ನುಗ್ಗೆಕಾಯಿ ಸಾರು ಮಾಡಿ ತೋರಿಸಿದೀನಿ. ಇನ್ನೊಂದು ನಿಮಗೆ ಸಾಂಬಾರ್ ಅಂದ್ರೆ ಬ್ರಾಹ್ಮಿನ್ಸ್ ಸಾಂಬಾರ್ ಒಂದು ತೋರಿಸ್ಬಿಟ್ರೆ ಕಂಪ್ಲೀಟ್ ಸಾಂಬಾರ್ ರೆಸಿಪಿ ನಿಮಗೆ ಬಂದಂಗಾಗುತ್ತೆ. ಎಲ್ಲಾ ಸಾಂಬಾರು ಡಿಫ್ರೆಂಟ್ ಆಗಿರುತ್ತೆ ಗೈಸ್, ಎಲ್ಲದಕ್ಕೂ ಸೇಮ್ ಮಾಡಲ್ಲ, ಡಿಫ್ರೆಂಟ್ ಆಗಿರುತ್ತೆ ಅಂಡ್ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಹೌದು. ಇನ್ನು ಅದೇನು ಬೇಳೆ ತವೆ ಮಾಡಿದ್ದೆ, ಅದನ್ನು ನಿಮ್ಗೆ ಬೇಕಾದ್ರೆ ಸೊಪ್ಪಿಲ್ದಲೇನು ಮಾಡ್ಕೋಬಹುದು. ಸೊಪ್ಪು ಹಾಕ್ದಲೇ, ಅದು ನನ್ನ ಫೇವ್ರೆಟ್. ಬೇಳೆ ಅದು ತುಂಬಾ ಚೆನ್ನಾಗಿ, ಅನ್ನಕ್ಕೆ ತುಂಬಾ ಚೆನ್ನಾಗಿ, ಮಕ್ಳಿಗೆ ತುಂಬಾ ಇಷ್ಟ. ಅನ್ನಕ್ಕೆ ಒಂದ್ ಸ್ಪೂನ್ ತುಪ್ಪ ಹಾಕ್ಬಿಡ್ತಿದ್ರೆ ಸೂಪರ್ ಆಗಿರುತ್ತೆ. ಜೊತೆಗೆ ನಾನ್ ವೆಜ್ ಆದ್ರೆ ಒಂದು ಫಿಶ್ ಫ್ರೈ, ವೆಜಿಟೇರಿಯನ್ ಆದ್ರೆ ಒಂದು ಹಪ್ಪಳ ಏನಾದ್ರು, ಇಲ್ಲ ಮೊಸರು ಮೆಣಸಿನಕಾಯಿ, ಸಖತ್. ಎಸ್. ಸೊ ಗೈಸ್, ನಾವು ನಮ್ಮ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದೀವಿ ಇವತ್ತು. ಅಂಡ್ ನಾಳೆ ಸಿಗ್ತೀವಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕಾಮೆಂಟ್ ಹಾಕಿ ನಿಮಗೆ ಹೇಗೆ ಇಷ್ಟ ಆಯ್ತು ಅಂತ.